ಮಾರ್ತಾಂಡ ತೇಜ ತ್ರಿಭುವನ ಮಲ್ಲ ಚಲದೋರ್ದಂಡ ನಾಯಕ ಗದಾದಂಡ ಪ್ರಾವೀಣ್ಯ ವೀರ ಗಾಂಧಾರಿ ದೇವಿ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸರ್ಪಲಾಂಛನ ಕೌರವೇಶ್ವರನಿಗೆ ವಿಜಯೀ ಭವ ವಿಜಯೀ ಭವ ದಿಗ್ವಿಜಯ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಕೆತ್ತನೆಯ ವಿಚಿತ್ರ ನವರತ್ನಗಳಿಂದ ಪರಿಶೋಭಿಸುತ್ತಿರುವ ಹಸ್ತಿನಾವತಿಯ ಮಹಾರತ್ನ ಸಿಂಹಾಸನ ಎದುರು ಬಿದ್ದು ಎದುರಾಳಿಗಳ ಎದೆ ಒಡೆವ ಈ ದಕ್ಷ ದುರ್ಯೋಧನ ಭೂಪಾಲ ಮಂಡಿಸುವ ಮಹಾರತ್ನ ಸಿಂಹಾಸನ. ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇಬ್ಬಾಗಿಸಿದ ಅಪ್ರತಿಮ ವೀರ ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಈ ಕುರುಸಭಾಂಗಣಕ್ಕೆ ಕೇಸರಿಯಂತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂಧಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಡಹುಟ್ಟಿರುವ ಸಹೋದರ ದುಶ್ಯಾಸನ ಸಮರ್ಥ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ಪ್ರಿಯ ಅಂಗಾಧಿಪ ಕರ್ಣ ಅದರ ಮಿತ್ರ ಒರಿಯುತ್ತಿರುವ ದಾವಾಗ್ನಿಗೆ ಸೇಡೆಂಬ ಆಜ್ಯವನ್ನು ಕಾಲ ಕಾಲಕ್ಕೆ ಎರೆಯುತ್ತ ಈ ಕುರು ಸಾಮ್ರಾಜ್ಯವನ್ನು ಸಮಗ್ರವಾಗಿ ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಸೌಬಲರಾಜ ಶಕುನಿ ಇಂತಹ ವೀರರತ್ನಗಳು ನನ್ನ ಸಾಮ್ರಾಜ್ಯದಲ್ಲಿರುವಾಗ ನನ್ನನ್ನು ಜಯಿಸಬಲ್ಲ ವೀರನು ಧೀರನು ಶೂರನು ಈ ತ್ರಿಭುವನದಲ್ಲಿ ಅವನಿರುವನು. ಜಗದದ್ಭುತ ಮನ್ವಂತರ ಸಕಲ ಸಾಮಂತರಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಸಹೋದರ ವಿಶ್ವಾಸನ ಅಗ್ರಜ ಗುರುಕುಲ ಪ್ರಚಂಡ ದೋರ್ಧಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರಂಗ ಅದಾರು ಸರಿಸೋಟೀಹರು ಹರಯ ಹದರ ಬದರ ಬಲ್ಪೋ ಹೊಸ
ಶಕುನಿಗಳಿವರ ಅಲ್ಲದು ಶಾಸನ ಶಕುನಿಗಳಿವರ ಹಂಬಲವನಗಿರೆ ದೊರೆಯಳು ಅಂತು ಹಂಬಲವನಗಿರೆ ದೊರೆಯಳು ಅಂತು ಪರಿಪರಿವಿಧದಲ್ಲಿ ಸುಖದಲ್ಲಿ ಬಾಳುವೆ ಪರಿಪರಿವಿಧದಲ್ಲಿ ಸುಖದಲ್ಲಿ ಬಾಳುವೆ ಉದಬಲ ಪರಕ್ರಮ ಧೋರಿ ಕರಮುದ ಬಲವನ್ನು ಹಠ ಮಾಡಿ ಸಾರಿ ಭುಜಬಲ ಪರಕ್ರಮ ಧೋರಿ ಕರಮುದ ಬಲವನ್ನು ಹಠ ಮಾಡಿ ಹರೆಯಲು ಹರಿಗಳ ಫಲವನ್ನು ಹೊರೆಯುವೆ ಹರೆಯಲು ಹರಿಗಳ ಫಲವನ್ನು ಹೊಳೆಯುವೆ ಫಲರ 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 ಬಲು ಸಾಹಸದಿಂದ ಫಲರ ಹರೆಯ ಫಲರ ತಾತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ ದಟ್ಟಾರಣ್ಯದಲ್ಲಿ ಸೈನ್ಯದ ಸಹಾಯವಿಲ್ಲದೆ ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ಸಂಧಿಗಾಗಿ ಕಳಿಸಿದರು ಎಂತಹ ವಿಪರ್ಯಾಸದ ಮಾತು ತಾತ ಎಂತಹ ವಿಪರ್ಯಾಸದ ಮಾತು ದಟ್ಟಾರಣ್ಯದಲ್ಲಿ ಭಿಕ್ಷೆ ಬೇಡಿ ಜೀವಿಸುತ್ತಿರುವ ಆ ಪಾಂಡವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಇದೆ ಎಂದು ನೋಡಿದಿರಾ ದುರ್ಯೋಧನ ತಾತ ಹೇಳ್ತೇನೆ ಕೇಳುವರ ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವಾ ಹಿಂದೆ ಶತಕೋಟಿ ರಾಯರಾಳಿದ ಈ ನೆಲವಾ ಇದು ನಿಲ್ಲದೇನೋ ದುರ್ಯೋಧನ ಬಂಧುಗಳಾದ ಪಾಂಡವರಿಗೆ ದುರ್ಯೋಧನ ತಾತ ಬಂಧುಗಳ ಆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡದಿದ್ದೊಡೆ ಕೇಡು ಸಂಭವಿಸುವುದು ನೋಡು ಚಕ್ರೇಶ್ವರ ದುರ್ಯೋಧನ, ನಿಮ್ಮ ಚಿಕ್ಕಪ್ಪನ ಮಕ್ಕಳಾದ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಚಕ್ರೇಶ್ವರ? ತಾತ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ತಾತ. ಅದರ ಹಿಡಿತಕ್ಕೆ ಸಿಕ್ಕಿದವರು ಒದಿಸಿದ ಆನೆಯ ಬಾಳೆಹಣ್ಣಿಗೆ ಒದಿಸಿದ ಆನೆಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜರಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಚಕ್ರವರ್ತಿಗಳ ಜಯವಾಗಲಿ. ಪುರುಷೋತ್ತಮ ಹೃದಯ ಮಾಡಿಸುತ್ತಿರುವರು. ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಓರ್ವ ದನ ಕಾಯುವ ಬಲ್ಲನು ಪುರುಷೋತ್ತಮನು. ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತೀರನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು?
ಚಿಕ್ಕಪ್ಪ ವಿದುರ ಮಹಾಶಯ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸಮೀಪಿಸುತ್ತಿರುವುದು. ಆದ್ದರಿಂದ ಈ ರೀತಿ ನಿನ್ನ ಬುದ್ಧಿಯು ವಿಕಲ್ಪಿಸುತ್ತಿರುವುದು. ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದರೆ ರಾಜಸ್ಥಾನವನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ಇವನನ್ನು ಈಗಲೇ ಸಭೆಯಿಂದ ಹೊರದೂಡು. ಎಲ್ಲವೋ ವಿದುರ, ಮುಚ್ಚು ಬಾಯಿ ವಿದುರ, ಉತ್ತಮಂತ ನೀನೇಕೆ ನಡೆವೆ? ಮುಚ್ಚು ಬಾಯಿ ವಿದುರ, ಎಲ್ಲೋ ವಿದುರ, ಎತ್ತಿಗೆ ಮಾತನಾಡಿದರೀಗ ಕೊಟ್ಟು ಕೊಲ್ಲುವೆ ನಿನ್ನಲೀಗಲೇ. ಮುಚ್ಚು ಬಾಯಿ ವಿದುರ, ಉತ್ತಮಂತ ನೀನೇಕೆ ನಡೆವೆ? ಮುಚ್ಚು ಬಾಯಿ ವಿದುರ, ಎಲ್ಲೋ ವಿದುರ, ನಮ್ಮಣ್ಣನ ವಾಗ್ದಾನ ಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಯಿತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನಾನು ತಿಳಿದಿರುವ ನ್ಯಾಯ ನೀತಿಯನ್ನು ಎಳೆಯುತ್ತಿರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಾ? ಹಿಂದೆ ಕೇಳು, ದ್ರೌಪದಿ ಅವಸ್ಥಾವರಣ ಕಾಲದಲ್ಲಿ ಭೀಮನು ಮಾಡಿದ ಶಪಥದಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಹಾಕುವೆನು. ಇದರಿಂದ ಪ್ರಬೋಧವಾಯಿತು. ದುರ್ಯೋಧನ ಪೂಜನಾದ ವಿದುರನನ್ನು ಅಪಚ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ಜಯಿಸುವರೇ ಇಲ್ಲದಂತಾಯಿತು. ಪ್ರಿಯ ಮಿತ್ರ ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದರುವುದೇ? ಶಿರವಂ ಹರಿದು ಕರ್ಣ, ಧುರದೋತ್ಥನ ಶಿರವಂ ಹರಿದು ಧರಣಿ ಬೆನ್ನಂತ ಶಪಥವನೋ ವರಮಹೇಶ್ವರರಂ ಮೆಚ್ಚಿಸಿ ವರಮಹೇಶ್ವರರಂ ಮೆಚ್ಚಿಸಿ ವರಛೋಪವನಂತು ನಿನಗೆ ಸಂಸಮನರಾರಿ ಹರೈ. ಕರ್ಣ ಕರ್ಣ ಕರ್ಣ, ಪ್ರಿಯ ಮಿತ್ರ ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೀನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಇವನ ಗೊಡ್ಡು ಬೆದರಿಕೆಗೆ ನೀನೇನು ಚಿಂತಿಸಬೇಡ ಮಿತ್ರ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನು ರಾಜಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅವರು ಈ ಸಭೆಯನ್ನು ಬಿಟ್ಟು ಹೊರಹೋಗಬೇಕಾಗುವುದು. ಸಹೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಎಂದು ಹೇಳಿದ್ದನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಾಗಿದ್ದು ಅಗ್ರಜ. ಕೊಡು ಇಲ್ಲಿ, ತೆಗೆದುಕೋ ಅಗ್ರಜ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆ.
ಲಯವೋ ಕರ್ಮವಲಯವೋ ಧರ್ಮವ ಮರೆತು ನಡೆ ಕನ್ಯ ಮನುಜ ಧರ್ಮವ ಮರೆತು ನಡೆ ಕನ್ಯ ಮನುಜ ಧರ್ಮ ಕಾಂಡವ ಧರ್ಮ ಪಾಯಿ ಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೆ ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲ್ಲಿಯೇ ಮುಟ್ಟಿ ಮಣ್ಣಿನಲ್ಲ ಬೆಳೆದು ಮಣ್ಣಿನಲ್ಲಿಯೇ ಮುಟ್ಟಿ ಮಣ್ಣಿನಲ್ಲ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಮಣ್ಣಲ್ಲಿ ಮಣ್ಣಾಗಿ ಸೇರುವುದೇ ಧರ್ಮ ಕಾಂಡಪ್ಪ ಧರ್ಮ ಪಾಯಿ ಮಾ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ ಧರ್ಮ ಕಾಂಡಪ್ಪ. ಆಹಾ, ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿದ್ದರೂ ಈತನು ಕಣ್ಣೆತ್ತಿಯೂ ಸಹ ನೋಡ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡು. ಜಾಗೃತಳಾಗು ಯೋಗಮಾಯೆ. ಆಹಾ, ಸಾರ್ವಭೌಮ ಚಕ್ರವರ್ತಿ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ ಗೋಪಾಲಕನಾಗಿ ಗೋಪುಗಳನ್ನು ಕಾಡುತ್ತಾಯಿತು, ಜೋರನಾಗಿ ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದ್ದೂ ಆಯಿತು, ಕಳ್ಳನಂತೆ ಮನೆ ಮನೆಗೆ ನುಗ್ಗಿ ಕತ್ತು ಬೆಣ್ಣೆಯನ್ನು ತಿಂದದ್ದೂ ಆಯಿತು. ಬಹು ಭವೇಶಗಳಿಂದ ಬಹು ಜನರನ್ನು ಸಂಹರಿಸಿದ್ದೂ ಆಯಿತು. ಕೃಷ್ಣ, ಎಷ್ಟು ಸಾಲದೆಂಬಂತೆ ಈಗ ನೀನು ಬಂದಿರುವುದು ದೂತನಾಗಿ ದೂತನಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂಬುದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ. ಬಂದಂತಾಯಿತು, ದೂತನಾಗಿ ಬಂದಿರುವವರನ್ನು ಸತ್ಕರಿಸುವುದು ರಾಜಧರ್ಮ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ರಾಜನರ್ತನವೆಂದರೆ ಬಹಳ ಇಷ್ಟ ಅಲ್ಲವೇ? ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ರಾಜನರ್ತಕಿಯರನ್ನು ಬರಮಾಡು. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾತ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾತ. ಸೋದರ ಮಾವನ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ. ಕರುನಾಳು ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ. ಕರುನಾಳು ಗುರುಭೂಪ ರಾಜೇಶ್ವರ. ನೀಲವರ್ಣ
ಕೊಳಲನಾದರಿ ಜಗವನೆಲ್ಲ ಮರುಳುವಳಿಪ ಈ ನಮ್ಮ ಚೆಲುವ ಶ್ರೀಕೃಷ್ಣ ಮುರಾರಿ. ಏನು ಹೇಳಿದರೆ ಮತ್ತೊಮ್ಮೆ ಹೇಳಿ. ಕ್ಷಮಿಸಬೇಕು ಭೀಮನಿಗಿವನು ಗಣಬೈರೇ ನಮ್ಮ ಹಸ್ತಿನ ಪುರದೊಡೆಯ ಗದಧಾರಿ. ಭೀಮನಿಗಿವನು ಗಡುವೈರೇ ನಮ್ಮ ಹಸ್ತಿನ ಪುರದೊಡೆಯ ಗದಧಾರಿ. ಇವನಿಗೆ ಸಾಟಿ ಯಾರಿಗಿರಲಿ, ಇವನಿಗೆ ಸಾಟಿ ಯಾರಿಗಿರಲಿ. ಛಲದಲ್ಲಿ ಬಲದಲ್ಲಿ ಕುರುವಂಶ ಕುಲ ತಿಲಕ ಕುರುವೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ರಾಜೇಶ್ವರ ಏನಪ್ಪಣೆ ರಾಜನರ್ತಕರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ದಿನೇಶನ ಕೈ ಕೊಡ್ತಾರೆ ಬೆಳಿಗ್ಗೆ. ಮುರಹರಿಯು ಸಭೆಗೆ ಬಂದ ವಿಚಾರವನ್ನು ಹೊರಹೋಗಬಹುದು. ಹಾಗೂ ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡೆ ಕಳಿಸಿರುವ ಸಂದೇಶವನ್ನು ತಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪನ್ನು ನೀಡಬೇಕಾಗಿರುವುದು. ನೀವೇ ಒಂದು ಪಕ್ಷ, ನೀವು ಹಾಗೆ ಮಾಡದೆ ಹೋದ ಪಕ್ಷದಲ್ಲಿ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿವೆ. ಪವಿತ್ರವಾದ ಭರತ ಭೂಮಾತೆಗೆ ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ ಇಲ್ಲ ಭಯಂಕರವಾದ ರಕ್ತಪಾತದಿಂದ ಮಾತೃಮೂರ್ತಿಯನ್ನ ಘೋಷಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿರುವುದು. ನಾನು ಈ ವಿಚಾರದಲ್ಲಿ ಕಾಲಹರಣ ಮಾಡದೆ ಮುಖ್ಯ ಪೀಠಿಕೆಗೆ ಬರುತ್ತೇನೆ. ಕಪಟದೂತಲ್ಲಿ ಪರಾಜಿತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿರಲ್ವೇ? ಅವರು ಈಗ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಈಗ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿರೆಂದು. ಸಭಾಸದರೇ, ಪಾಂಡವರ ವಿನಿಯೋಗವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ವೈರವನ್ನು ಮರೆಯಲು ಪಾಂಡುನಂದರು ಈಗಲೂ ಸಿದ್ಧರಾಗಿದ್ದಾರೆ. ಲಾಕ್ಷಾಗೃಹದಾನ, ಸರ್ಪಬಂಧನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂಥ ಮಹಾ ಅಪರಾಧಗಳನ್ನು ಮನ್ನಿಸಿ ಅವರು ತಮ್ಮಲ್ಲಿ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚನೆ ಮಾಡುತ್ತಿರುವಾಗ ಇಂಥ ಸುಸಮಯದಲ್ಲಿ ಸಮಯವನ್ನು ಹಾಳು ಮಾಡದೆ ಶಾಂತಿಗಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ,
ಕಪಟವಂಚನೆ ಮೋಸ ಆಕಾಶ ವರಸು ಕುಲ ಧರ್ಮ ನಶಿಸಿದೆ ಮಹಾರಾಜ ಧರಣಿಯ ಮರಳಿ ಬರಲು ಧರಣಿಯಾಡಿದವರೆಲ್ಲ ಮರಳಿ ಬರಲು ಸಂಧಿ ಬೇಡಲು ಬಂದ ರಾಯವಾರಿ ಭರತ ವಂಶ ಗುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಮಾನರೆಂದರಿತು ದುಡುಕಬೇಡ ಸಮಭಾಗವನಿತ್ತು ಸುಖತಿ ಅವರ ಸಂದೇಶದಲ್ಲಿ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ವಿಚಾರಗಳನ್ನ ಕರ್ತವ್ಯಗಳನ್ನ ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು. ದುರ್ಯೋಧನ, ಯಾರು ಬೆಚ್ಚರೋದೇ ನಡೆದೆಗಳ ಹೇಳುವ ಮಾತುಗಳ ಯಾರು ಬೆಚ್ಚರೋದೇ ನಡೆದೆಗಳ ಗದ್ದಿಗೆ ನೀನು ಒಪ್ಪಿಗೊರಾಯ ಸಂದಿಗೆ ನೀನು ಒಪ್ಪಿಗೊರಾಯ ಸಂದಿಗೆ ನೀನು ಒಪ್ಪಿಗೊರಾಯ ಕಲ್ಪದ ವಿಷಯವೇ ಸಾಗದೆ ಮಲರಿ ಕಲ್ಪದ ವಿಷಯವಾದೆ ಸಾಗದೆ ಮಲರಿ ಲಾಲಿತು ಸರಳ ಹೇಳುವ ಮಾತುಗಳ ಯಾರು ಬೆಚ್ಚರೋದಿನ ನಡತೆಗಳ ಗೌರವ 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 ಧೃತರಾಷ್ಟ್ರ ಪ್ರಿಯ ಪುತ್ರರೇ ಹಾಗೂ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ನೀವು ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ನಿಮ್ಮಲ್ಲಿ ಪಾಂಡವರಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿಯಿಂದ ಇರುವುದು ಮೇಲೆಂದು ಹೇಳುವುದು ಚಕ್ರೇಶ್ವರ. ತಾತ, ಈ ವಿಚಾರದಲ್ಲಿ ನೀವು ಸುಮ್ಮನಿರಿ. ಆಗಲಿ. ದುರ್ಯೋಧನ, ಯಾರು ಮಾತನಾಡುತ್ತಿರುವುದು? ವಿದುರ ಚಿಕ್ಕಪ್ಪ. ನಡೆಯಲಿ ನಿಮ್ಮ ಅರಣ್ಯ ರೋಧನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಇರಬಹುದು. ಆದರೆ ಏನು ಮಾಡಲಿ, ನಿಮ್ಮ ಕೆಡುವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ಇಲ್ಲದಿದ್ದರೆ ನಮಗೆ ದೋಷವು ಸಂಭವಿಸಿತು ಬರುವುದು. ಭೀಷ್ಮ, ದ್ರೋಣ, ಕುರುಪಿತಾಮಹರು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷವು ಕಂಡು ಬರುವುದು.
ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ನೀವಾರು ಏನು ಹೇಳಿದರು ನಿಮ್ಮ ಮರುಳು ಮಾತೆಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುರಾಭಿಮಾನದ ದುರಾಶಯ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ, ಹೇಳುವೆನು ಕೇಳು. ಈ ಕ್ಷರದಂಕನಲ್ಲ ದುರ್ಯೋಧನನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಭಾಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಶಿಖಂಡಿ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಹೇಳಿ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ತಮ್ಮಷ್ಟಕ್ಕೆ ತಾವೇ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಬಡ ಪಾಂಡವರು. ಕೃಷ್ಣ, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸಲಾರದು. ಸುಮ್ಮನೆ ಖಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ. ಪಾಂಡವರ ಕೂಡಿ ಬಾಡುವುದು ಬೇಡ ಬೇಡವಲು ಬೇಕರು, ಬೇಡ ಬೇಡವಲು ಬೇಕರು, ಬೇಡ ಬೇಡವಲು ಬೇಕರು. ನಾಡು ದೊರೆಯಲಿ ಕಾಡು ಹೋಗಲಿ ಬೇಡಲಾಗಲಿ ರಾಜ್ಯವನ್ನು ದರ್ಪ ಕಾಣಾರ ಮೆಟ್ಟಿ ನಿಲ್ಲುವೆ, ಮೆಟ್ಟಿ ನಿಲ್ಲುವೆ ದೊರೆಯೊಳಗೆ, ಮೆಟ್ಟಿ ನಿಲ್ಲುವೆ ದೊರೆಯೊಳಗೆ, ಮೆಟ್ಟಿ ನಿಲ್ಲುವೆ ದೊರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಡುವುದು ಬೇಡ ಬೇಡವಲು, ಬೇಡ ಬೇಡವಲು ಬೇಕರವು, ಬೇಡ ಬೇಡವಲು ಬೇಕರವು. ಪಾಂಡವರು ಸೈನ್ಯ ಸಮುದ್ರವನ್ನು ಕಾಡಕ್ಕೆ ಬಿಡವಲ್ಲ. ಈ ಗಂಡುಗಳಿಂದ ನಾನೆಂದು ತಿಳಿ ರುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾ ಸಿದ್ಧನಾಗುನು. ಹೋಗು, ಸಮರವೇ ಸಿದ್ಧ. ಭಲೆ ಸಹೋದರ, ಭಲೆ. ರಾಜೇಂದ್ರ, ಸಂಧಿಯ ಅಂತಿಮ ವಿಚಾರದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡ್ತಿರುವೆಲ್ಲ. ನಿನ್ನೊಬ್ಬನ ಸಲುವಾಗಿ ಅರ್ಜುನನ ಮೇಲಿನ ವೈರತ್ವವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಧ್ವಂಸ ಮಾಡಲು ನಿರ್ಧರಿಸಿರುವೆಯಾ? ಇದು ನಿನ್ನ ಧರ್ಮವೇ? ಧರ್ಮ ಕೃಷ್ಣ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿರಲು ಏಕೆ ದಾತನಾರೋ ಕೆಳಗೆ ಫಲಿಸುವುದೇ, ಕೆಳಗೆ ಫಲಿಸುವುದೇ ಮುಂದೆ ಬರುವುದು ವೀರ ಸಮರ. ಪಾಂಡವರೆಯರು ರಣದಲ್ಲಿ ಚೆಲ್ಲದೆ, ಪಾಂಡವರೆಯರು ರಣದಲ್ಲಿ ಚೆಲ್ಲದೆ, ತಂದೆಯ ನಾಟಕ ಆಡಲು ಬಯಸುವರ, ತಂದೆಯ ನಾಟಕ ಆಡಲು ಬಯಸುವರ, ಸಲ್ಲದು ನಿನಗೆ ವಂದನೆ.
ಅಡ್ಡವಂತರು ನಾವು ದಿನವಿದು ತಿಳಿಯಿರೋ ಅಡ್ಡವಂತರು ನಾವು ದಿನವಿದು ತಿಳಿಯಿರೋ ಅಡ್ಡವಂತರು ನಾವು ಅಡ್ಡವಂತರು ನಾವು ದಿನವಿದು ತಿಳಿದಿರು ದೊರದಲ್ಲಿ ಪೋಟಲ ತೀರ ಕಡಿದಿರುವೆ ದುರದಲ್ಲಿ ಪೋಟಲ ತೀರ ಕಡಿದಿರುವೆ ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ ಕೃಷ್ಣ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಾಗಿ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಭಲೇ ಮಿತ್ರ ಭಲೇ. ಬಲೆ ಅಂಗಾದೀಪ ಬಲೆ. ನಿನ್ನೀ ದರ್ಪದ ನುಡಿಗಳಿಂದ ಯಾದವ ಗಣಿಯ ಕಂಠ ಬಿಗಿದಂತಾಯಿತು. ಈ ಮದೋನ್ಮತ್ತರಾದ ಇವರುಗಳನ್ನು ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನ್ನು ಕೇಳಿ ಸುಯೋಧನ. ಸಾರಿ ಸಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ ಬೇಡವೆಂದು ಸಾರಿ ಸಾರಿ ಬೇಡ್ವೆ ನಿನಗೆ ಬಾರಿ ತಾಳ್ಮೆ ಮೈತ್ರಿಯ ಭಾವಭಾವ ಮೈತ್ರಿಯ ಭಾವಭಾವ ಸಹೋದರರ ಸಹನೆ ಕಣಕಿ ಮೀರಿ ಮೆರೆಯ ಬೇಡವೆನುತ ಸಹೋದರರ ಸಹನೆ ಕಣಕಿ ಮೀರಿ ಮೆರೆಯ ಬೇಡವೆನುತ ಸಾರಿ ಸಾರಿ ಬೇಡ ನಿನಗೆ ಭಾರಿ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆ ದ್ರೋಣವೀರ ಭೀಷ್ಮಾದಿ ಹಿರಿಯರಂ ದ್ರೋಣವೀರ ಭೀಷ್ಮಾದಿ ಹಿರಿಯರಂ ತೆರೆದ ಸಭೆಯೊಳಗೆ ಜರಿದಾಡಬಹುದೇ ಸಭೆಯೊಳಗೆ ತೆರೆದಾಡಬಹುದೇ ಹಠ ಮಾಡದ ಎನ್ನ ಸಿದ ನುಡಿ ಆಲಿಸು ಹಠ ಮಾಡದ ಎನ್ನ ಸಿದ ನುಡಿ ಆಲಿಸು ಕುರು ಪಾಂಡವರ ದೇಶಕ್ಕೆ ಮೂಲ ಕುರು ಪಾಂಡವರೀವರ ದೇಶಕ್ಕೆ ಮೂಲ ನಿಕುನಿಯ ಸೇಡಿನ ಕುತ್ತಿನ ಜಾಲ ಕುನಿಯ ಸೇಡಿನ ಕುಟ್ಟಿ ಮಜಾಲ ದುರ್ಬೋಧೆಗೆ ಕಿವಿಗೊಡದೆ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರಿನಾಥವ ತಪ್ಪಿಸು ಯುದ್ಧದಿ ನಡೆಯುವ ದುರಿನಾಥವ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆ ಘೋರ ಯುದ್ಧ ಬೇಡವೆಂದು ನಾ ಸಾರಿ ಸಾರಿ ಬೇಡ ನಿನಗೆ ಬಾರಿ ತಾಳ್ಮೆಯೇ ಬಾರಿ ತಾಳ್ಮೆಯೇ ಬಾರಿ ತಾಳ್ಮೆಯೇ. ಸುಯೋಧನ, ಈ ಒಂದು ಸಾರಿ ಈ ಗುರಿ ಹಿರಿಯರನ್ನು ಬಂಧು ಬಾಂಧವರನ್ನು ದೂಷಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಹೊರಟಿರುವೆಯಾ? ಯಾದವ ವಿಜಯಿ ಯದುಪತಿ ಕೇವಲ ಪಾಂಡವರ ಪರವಾಗಿ ಅಲ್ಲ, ಭಕ್ತಾರ ಸಲುವಾಗಿ ನಿಮ್ಮೆಲ್ಲರ ಪರವಾಗಿ ಮುಂದೊದಗುವ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡ್ತಿರುವನು. ಸುಯೋಧನ, ಭಿಕ್ಷೆ ಪ್ರದಾನ ಮಾಡು. ಯದುಪತಿ,
ಇದರಲ್ಲಿ ನನ್ನ ಅಪರಾಧವೇನು? ಮಾವ, ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನಮ್ಮ ತಪ್ಪೇ ಇಲ್ಲವಲ್ಲ. ಸತ್ಯ ಪರಿಪಾಲನೆಗಾಗಿ ಅಜ್ಞಾತವಾಸ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ ಹಾಗೆಂದು ಹೇಳಿದವರಾರು? ಕೇಳು ವಾಸುದೇವ, ಈ ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಛಲದಂಕಮಲ್ಲ ದುರ್ಯೋಧನನಿಗೆ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಆ ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ಕೃಷ್ಣ ಕ್ಷಾತ್ರ ಧರ್ಮ ವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯೊಳಗ ಬರದಂತು ಶ್ರೇಷ್ಠರೆಂಬರಲಿ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಏ ಸಂಧಿಯ ಭಯಕೆ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಕೆಯ ಮುಕುಂದ 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 ಕೃಷ್ಣ ಪಾಂಡವರು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರುಗಳಾದ ಅವರುಗಳ ಕೈಯಲ್ಲಿ ಏ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕೃಷ್ಣ, ಕ್ಷತ್ರಿಯನೆಂದು ಯುದ್ಧಕ್ಕೆ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಿಸಲಾಗದು. ಸ್ಥಿರ ಆಗು ಸುಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ, ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ತಿಳಿದೆಯಾ? ನಿಮ್ಮ ಅಪರಾಧಗಳು ಅಗಣ್ಯ. ನಿನ್ನ ರಾಜಶಿಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟದಕ್ಕೆಳೆದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಚಂಡ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಅದು ನಿನ್ನ ಭ್ರಮೆ ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯೇ, ಕಟ್ಟ ಕಡೆಯದಾಗಿ ದಿಟ್ಟ ನಿರ್ಧಾರದಿಂದ ಹೇಳುತ್ತೇನೆ ಕೇಳು. ಒಂದೊಂದು ದಿನ ಈ ದಿಟ್ಟದೆಯ ಧೀಮಂತನನ್ನು ನೋಡಿ ಚಪ್ಪಾಳೆ ತಟ್ಟಿ ಮಕ್ಕಳೆಲ್ಲ ಕುಲಟ ಪೌಚಾಲಿ ಒಂದೇ ದೊಡ್ಡನು ಛಲವನ್ನು ಪಾಂಡವರನ್ನು ಕೋಡಿಗಟ್ಟಬೇಕೆಂದು ಕೃಷ್ಣ ನಿರ್ಧರಿಸಿ ಕೋಡಿಗಟ್ಟಿದೆ. ಈಗ ಕಲಿಪುರುಷನಂತೆ ಹೋರಾಡಬೇಕೆಂದಿರುವ ನನ್ನಿಚ್ಛೆಗೊಂದು ಸದಾವಕಾಶ. ಭೂತ ಪ್ರೇತಗಳ ಒಡೆಯನಾದ ಕಾಲಭೂತೇಶ್ವರನೇ ಕಾಲು ಕೆರೆದು ಕದನಕ್ಕೆ ನಿಂತರೂ ಸರಿಯೇ, ಈ ಕಲಿವಂಶದಿಂದ ಉದ್ಭವಿಸಿದ ಕುರುವಂಶವು ರಕ್ತದೋಕುಳಿಯಲ್ಲಿ ಚೊಲ್ಲಾಡಿದರೂ ಸರಿಯೇ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಧೃತರಾಷ್ಟ್ರ ಜ್ಯೇಷ್ಠ ಕುವರ ಈ ಛಲದಂಕಮಲ್ಲ ಕೌರವೇಶ್ವರನು ಈ ಹಸ್ತಿನಾವತಿಯ ಮಸಣದಲ್ಲಿ ಮಣ್ಣಾಗಿ ಹೋದರೂ ಸರಿಯೇ, ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡನಾಂ, ನೆಲವನ್ನು ಕೊಡೆನಾಂ. ಛಲವನ್ನು ಬಿಡನಾಂ, ನೆಲವನ್ನು ಕೊಡೆನಾಂ. ಹೊಲವ ಜಯಿಸಿ ಬಲು ಘನಮುದಗಿಂದಲಿ, ಹೊಲವ ಜಯಿಸಿ ಬಲು ಘನಮುದಗಿಂದಲಿ ಕೊಡುವುದಿಲ್ಲವೋ.
ನನ್ನೊಡನೆ ಯುದ್ಧವ ಆ ಪಾಂಡು ನಂದನರು ನನ್ನೊಡನೆ ಯುದ್ಧವ ಮಾಡಿ ಎಲ್ಲೆಲ್ಲಿ ರಾಜ್ಯ ನೋಡಿ ಕೊಲ್ಲುವೆನ ಮಾಡಿ ಎಲ್ಲೆಲ್ಲಿ ರಾಜ್ಯ ನೋಡಿ ಕೊಲ್ಲುವೆನ ಕೊಡುವುದಿಲ್ಲವೋ ಕಡೆ ಮಾತಿದ್ದು ನಾವು ಸಾಧಿತೆ ಕೊಡುವುದಿಲ್ಲವೋ ಕೊಡುವುದಿಲ್ಲವೋ ಕೃಷ್ಣ ರಾಜ್ಯ ಸಿಗುವುದು ಸಂಧಾನದಿಂದಲ್ಲ, ಅದು ರಣರಂಗದಲ್ಲಿ ವೀರರತಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಛಲತಟ್ಟು ಮಾಡುವನು ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಅವರು ನಿನ್ನ ಪಾಂಡವರಿಗೆ ತಿಳಿಸಿಬಿಡು, ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಿಕೋ ಎಂದು. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಅಂದನಾಗದೆ ಮುಂದಾಲೋಚಿ ಕುಸಿತ, ಅಂದನಾಗದೆ ಮುಂದಾಲೋಚಿ ಕುಸಿತ, ಸಂಧಿಗಾಗಿ ಬಂದವರನ್ನು ನಿಂದಿಬುದನುಚಿತ, ಸಂಧಿಗಾಗಿ ಬಂದವರನ್ನು ನಿಂದಿಬುದನುಚಿತ. ದರ್ಪದಿಂದ ಮೆರೆಯಬೇಡವೈ ಸುಯೋಧನ, ದರ್ಪದಿಂದ ಮೆರೆಯಬೇಡವೈ. ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ, ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ. ಅಡುಗು ನುಡಿಗಳು ರಕ್ತದ ಕಣ ಕಣವು ಕುಳಿದು, ಅಡುಗು ನುಡಿಗಳು ರಕ್ತದ ಕಣ ಕಣವು ಕುಡಿದು ರಣದವರನ್ನು ಒದಿಸಲು ಪಣ ಕೊಟ್ಟಿರುವ ಕೆಣಕಿದ ಕಲಿಕೇಸರಿಯ ಪದೇ ಪದೇ ಅದೇ ವಿಷಯ ಒದರದಿರಲ ಮಾಧವ. ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗರೈ, ರಣದೊಳು ನಿನ್ನ ಸೊಕ್ಕಡಗಿಸುವ ಮಹಾಬಲಾಢ್ಯರುಗಳಿಗರೈ. ಅವರ ಕ್ರೋಶವ ಶಮನಗೊಳಿಸಲ್ ನಿನಗೆ ನೀಡಿಗೆನೋ ಸಂಧಿಸು ಯೋಗವ, ನಿನಗೆ ನೀಡಿಗೆನೋ ಸಂಧಿಸು ಯೋಗವ. ಉಲ್ಲಾಸ ಪಡು ಮುಕುಂದ ನಿನ್ನ ಮುಕುಂದ ನಿನ್ನ ಅಣಕದ ಗುಡಿಗಳನ್ನು ಸರಪಿದಿ ಕೌರವನ ಕ್ರೋಧಾಗ್ನಿಯಂ, ಕೆಳಗಿ ಕೌರವನ ಕ್ರೋಧಾಗ್ನಿಯಂ. ಸಲ್ಲದ ಮಾತುಗಳಾಡಿ ಸೊಲ್ಲದಗಿಸಿಕೊಳ್ಳಬೇಡ, ಸಲ್ಲದ ಮಾತುಗಳಾಡಿ ಸೊಲ್ಲದಗಿಸಿಕೊಳ್ಳಬೇಡ. ಯಾರಿಹರೋ ಈ ಛಲದಂಕ ಮಲ್ಲನೊಡನೆ ಹೋರಾಡಿ ಗೆಲ್ಲುವವರು. ಪುರುಷೋತ್ತಮನು ಕಾಂತಾರವ ತೋರಿದ ಯಾದೊಡೆನಿ, ಪುರುಷೋತ್ತಮನು ಕಾಂತಾರವ ತೋರಿದ ಯಾದೊಡೆನಿ. ಪರುಷದಿಂದೊಳವ ಗುರು ಸಿಂಹಾಸನ, ಪರುಷದಿಂದೊಳವ ಗುರು ಸಿಂಹಾಸನ. ಕೆಡದೊಳು ಪದ ಪದನ್ನ ಎನ್ನಿವನನ್ನು ಈ ಸಭೆಯಲ್ಲಿ ವಂದಿಸುವುದು ಅನುಚಿತ. ಎನ್ನಿವನನ್ನು ಈ ಸಭೆಯನ್ನು ವಂದಿಸುವುದು ಅನುಚಿತ. ಸಮಯ ವ್ಯಕ್ತಗೊಳಿಸದೆ ಆವರಿಸಿ ಭೂತನ, ಸಮಯ ವ್ಯಕ್ತಗೊಳಿಸದೆ ಆವರಿಸಿ ಭೂತನ. ಮೆರೆಯಬೇಡವೈ ಯೋಧನ, ದರ್ಪದಿಂದ ಮೆರೆಯಬೇಡವೈ, ದರ್ಪದಿಂದ ಮೆರೆಯಬೇಡವೈ ಯೋಧನ, ದರ್ಪದಿಂದ ಮೆರೆಯಬೇಡವೈ. ಸಹೋದರ ದುಶ್ಯಾಸನ, ಅಗ್ರಜ, ಈ ಕೃಷ್ಣನನ್ನು ಈಗಲೇ ಬಂಧಿಸು. ಯಾರನ್ನು ಬಂಧಿಸಿರೋ ಮನ್ನಮತೆಗಳಿರ?
ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ತುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕೊಲಿಸೇ ಬಿಡುವೆನು. ಮೊಟ್ಟೆಯಿಂದ ಬೆಂಕಿಯನ್ನು, ಮರಳಿಂದ ಸಾಗರವನ್ನು, ಬೀಸಣೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಪ್ರಯತ್ನಿಸು ರಾಮನ್ನಗಂತಿಗೆ. ನಿಮ್ಮಿಂದಾಗದು. ಈಗ ಬಂಧಿಸಿ ನನ್ನನ್ನು. ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲೂ ಕೃಷ್ಣ. ಮಾಯೆ ಮಾಯೆ ಮಾಯೆ.